ಹೀಗೆ ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರು ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಪೊಲೀಸ್ ಭದ್ರತೆ ಕೂಡ ಬಹಳ ಹೆಚ್ಚಾಗಿ ನಿಯೋಜಿಸಲ್ಪಟ್ಟಿದೆ. ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಅದರ ಒಂದು ಭಾಗ ಅಂತಂದ್ರೆ ಸಿಸಿಟಿವಿಗಳ ಅಳವಡಿಕೆ. ಹೌದು, ಬ್ರಿಗೇಡ್ ರಸ್ತೆಯಲ್ಲಿ ಕಂಟ್ರೋಲ್ ರೂಮ್ ಮುಖೇನವಾಗಿ ನಿಗಾ ವಹಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಬ್ರಿಗೇಡ್ ರೋಡ್ನಲ್ಲೇ ಸುಮಾರು 68 ಕ್ಯಾಮೆರಾಗಳ ಮಾನಿಟರಿಂಗ್ ನಡೆಯುತ್ತೆ. ಪ್ರಮುಖ ರಸ್ತೆಯಲ್ಲಿ ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಆಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಹೈ ರೆಸಲ್ಯೂಷನ್ಸ್ ಕ್ಯಾಮೆರಾಗಳ ಮುಖೇನವಾಗಿ ಖಾಕಿ ನಿಗಾ ವಹಿಸಿದೆ. ಈ ಭದ್ರತೆಗೆ ಸಂಬಂಧಪಟ್ಟಂಗೆ ಅದರಲ್ಲೂ ಕೂಡ ಈ ಸಿಸಿ ಕ್ಯಾಮೆರಾಗಳಿಗೆ ಸಂಬಂಧಪಟ್ಟ ಹಾಗಿನ ನಿಗಾ ವಹಿಸುವಂತ ಪ್ರಕ್ರಿಯೆ ಹೇಗೆ ನಡೆಯುತ್ತೆ, ಕಂಟ್ರೋಲ್ ರೂಮ್ ವ್ಯವಸ್ಥೆಗಳು ಹೇಗೆ ನಡೀತಾ ಇದೆ, ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ಹೊಸ ವರ್ಷಾಚರಣೆಗೆ ಸಿಲಿಕಾನ್ ಸಿಟಿಯಲ್ಲಿ ಸಕಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಚರ್ಚ್ ಸ್ಟ್ರೀಟ್, ಬ್ರಿಗೇಡ್ ರೋಡ್ ಹಾಗೆ MG ರಸ್ತೆಗಳಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಈ ಒಂದು ಹೊಸ ವರ್ಷಾಚರಣೆಗೆ ಈಗ ಪೊಲೀಸರು ಕೂಡ ಹದ್ದಿನ ಕಣ್ಣನ್ನು ಇಟ್ಟಿರುವಂಥದ್ದು. ಬ್ರಿಗೇಡ್ ರಸ್ತೆಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಕಂಟ್ರೋಲ್ ರೂಮ್ ಅನ್ನು ಕೂಡ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವೆಲ್ಲ ಜಾಗದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನ ಸೇರ್ತಾರೆ ಆ ಒಂದು ಜಾಗಗಳಲ್ಲಿ ಈಗ ಒಂದು ಹದ್ದಿನ ಕಣ್ಣಿನ ಮೂಲಕ ನಿಗಾ ಇಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಮಾನಿಟರ್ ಅನ್ನ ಕೂಡ ಮಾಡಲಾಗುತ್ತೆ. ಅಂದ್ರೆ ಯಾವ ರಸ್ತೆ ಯಾವುದೇ ರೀತಿಯ ಒಂದು ಮೂವ್ಮೆಂಟ್ ಆಗ್ತಾ ಇದೆ, ಜೊತೆಗೆ ಎಲ್ಲೆಲ್ಲಿ ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ ಅನ್ನೋದನ್ನ ವಾಕಿ ಟಾಕಿಗಳ ಮೂಲಕ ಸಂಪರ್ಕ ಸಾಧಿಸುವ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ತದೆ. ಜೊತೆಗೆ ಇಲ್ಲಿ ಮಾನಿಟರ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಈ ಒಂದು ಮಾನಿಟರಿಂಗ್ ವ್ಯವಸ್ಥೆಯಲ್ಲಿ ಈ ಒಂದು ಚರ್ಚ್ ಸ್ಟ್ರೀಟ್ ಹಾಗೆ MG ರಸ್ತೆ ಸೇರಿದಂತೆ ಬೇರೆ ಬೇರೆ ರಸ್ತೆಗಳಲ್ಲಿ ಆ ಒಂದು ಭಾಗದಿಂದ ಸುಮಾರು 68 ಕಡೆಗಳಲ್ಲಿ ನಡೀತಕ್ಕಂಥ CCTV ದೃಶ್ಯಾವಳಿಗಳನ್ನ ಮಾನಿಟರ್ ಮಾಡುವ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿರುವಂತದ್ದು. ಈ ಜಾಗದಲ್ಲಿ ಪೊಲೀಸ್ ಸಿಬ್ಬಂದಿ ಕೂತ್ಕೊಂಡು ಎಲ್ಲಿ ಏನು ನಡೀತಾ ಇದೆ, ಜೊತೆಗೆ ಯಾವೆಲ್ಲ ರಸ್ತೆಗಳಲ್ಲಿ ಯಾವ ರೀತಿಯ ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನ ಅಪ್ಡೇಟ್ ಅನ್ನ ಪಡ್ಕೊಳ್ತಾರೆ. ಜೊತೆಗೆ ಏನಾದರೂ ಅನಾಹುತಗಳು ಅಥವಾ ಅಹಿತಕರ ಘಟನೆಗಳು ನಡೆದ್ರೆ ಅದನ್ನ ಇಲ್ಲಿಂದನೇ ಮಾನಿಟರ್ ಮಾಡುವ ವ್ಯವಸ್ಥೆಯನ್ನ ಕೂಡ ಇಟ್ಕೊಂಡಿರುವಂತದ್ದು. ಜೊತೆಗೆ ಈ ಒಂದು ಕಂಟ್ರೋಲ್ ರೂಮ್ ನಿಂದ ಫೀಲ್ಡ್ ನಲ್ಲಿರುವಂತಹ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ತಲುಪಿಸುವ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಮೆಟಲ್ ಡಿಟೆಕ್ಟರ್ ಕೂಡ ಒಂದು ಅಳವಡಿಸುವ ವ್ಯವಸ್ಥೆಗೆ ಕೂಡ ಈಗ ತಯಾರಿಯನ್ನು ನಡೆಸಿರುವಂತದ್ದು. ಅಂದ್ರೆ ಬರ್ತಕ್ಕಂಥ ಮೇನ್ ಪಾಯಿಂಟ್ ಗಳೇನಿದೆ, ಅಂದ್ರೆ ಎಂಟ್ರಿ ಆಗುವಂತಹ ಜಾಗ ಇರ್ಬೋದು, ಎಕ್ಸಿಟ್ ಆಗುವಂತ ಜಾಗ ಇರ್ಬೋದು, ಜೊತೆಗೆ ಆ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಪ್ರಮುಖ ರಸ್ತೆಗಳೇನಿದೆ ಆ ಜಾಗದಲ್ಲಿ ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಬರುವಂತ ಜನರನ್ನ ತಪಾಸಣೆ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಈಗ ನಡೀತಕ್ಕಂಥ ನ್ಯೂ ಇಯರ್ ಸೆಲೆಬ್ರೇಷನ್ ಏನಿದೆ ಅದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಎದುರಾಗದ ರೀತಿಯಲ್ಲಿ, ಜೊತೆಗೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆಯನ್ನು ವಹಿಸಿರುವಂತದ್ದು. ಜೊತೆಗೆ ಬೆಂಗಳೂರಿನ ಬೇರೆ ಬೇರೆ ರಸ್ತೆಗಳಲ್ಲೂ ಕೂಡ ಒಂದು CC ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ, ಜೊತೆಗೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡೋ ಮೂಲಕ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಇಂದು ತಡರಾತ್ರಿ ನಡೀತಕ್ಕಂಥ ಸೆಲೆಬ್ರೇಷನ್ ಏನಿದೆ ಆ ಒಂದು ಸೆಲೆಬ್ರೇಷನ್ಗೆ ಯಾವುದೇ ರೀತಿಯ ಅಡ್ಡಿ ಆಗದ ರೀತಿಯಲ್ಲಿ ಈಗಾಗಲೇ ಖಾಕಿ ಪಡೆ ಮುನ್ನೆಚ್ಚರಿಕೆಯನ್ನು ವಹಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.